ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಗ್ರಾಮ ಒನ್ ಫ್ರಾಂಚೈಸಿಗಳಿಗಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ವಿಜಯವಾಣಿ ಪೇಪರ್ನಲ್ಲಿ ಇವತ್ತು ತಾನೇ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದಾಗಿದೆ. ಅಂದರೆ ಆಸಕ್ತರು ಯಾರು ಗ್ರಾಮ ಒನ್ ಫ್ರಾಂಚೈಸಿಗಳನ್ನು ಪಡಿಬೇಕಂತಿರ್ತಾರೆ ಅಂಥವರು ಕೂಡಲೇ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಒಂದು ವಿಜಯವಾಣಿ ಪೇಪರ್ನಲ್ಲಿ ಬಂದಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ನೋಡ್ತಿರ್ಬೋದು ಯಾವ್ಯಾವ ಜಿಲ್ಲೆಗಳಿಂದ ಈ ಒಂದು ಗ್ರಾಮ ಒನ್ ಫ್ರಾಂಚೈಸಿಗಳನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಜಿಲ್ಲೆಗಳ ಹೆಸರುಗಳನ್ನು ಕೊಡಲಾಗಿದೆ. ಕೊಡಗು, ಹಾವೇರಿ, ಬಳ್ಳಾರಿ, ಉಡುಪಿ, ಬೆಳಗಾವಿ, ತುಮಕೂರು, ಶಿವಮೊಗ್ಗ, ಕೊಪ್ಪಳ, ದಾವಣಗೆರೆ, ಚಿಕ್ಕಮಗಳೂರು, ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳಿಂದ ಗ್ರಾಮ ಒನ್ ಫ್ರಾಂಚೈಸಿಗಳನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಗ್ರಾಮ ಒನ್ ಫ್ರಾಂಚೈಸಿಗಳನ್ನು ಪಡೆಯೋದಕ್ಕೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಮತ್ತು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಯಾವ್ಯಾವ ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕು ಮತ್ತು ಗ್ರಾಮ ಒನ್ ಫ್ರಾಂಚೈಸಿಗಳನ್ನು ಪಡಿಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ಇಕ್ವಿಪ್ಮೆಂಟ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾವು ಗ್ರಾಮ ಒನ್ ಫ್ರಾಂಚೈಸಿಗಳನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಕರ್ನಾಟಕ ಒನ್ ಪೋರ್ಟಲ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಗ್ರಾಮ ಒನ್ ಫ್ರಾಂಚೈಸಿಗೆ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕು, ಒಂದು ಆಪ್ಷನ್ ಕಂಡು ಬರುತ್ತೆ ನಿಮಗೆ. ಇಲ್ಲಿ ಫುಲ್ ಕೆಳಗಡೆ ಬಂದರೆ ನಿಮಗೆ ಅದರ್ ಪೇಜಸ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಗ್ರಾಮ ಒನ್ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಹಾಗಾದರೆ ಈ ಒಂದು ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆದುಕೊಳ್ಳೋದಕ್ಕೆ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಇರಬೇಕು, ಅಂದರೆ ಮೂಲ ಸೌಕರ್ಯಗಳು ಯಾವ್ಯಾವ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮೊದಲು ತಿಳಿಸ್ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆದ ಮೇಲೆ ಆ ಒಂದು ಗ್ರಾಮ ಒನ್ ಆಫೀಸನ್ನು ಏನು ರೆಡಿ ಮಾಡ್ಕೊಳ್ತಾರ ಆ ಒಂದು ಗ್ರಾಮ ಒನ್ ಆಫೀಸನ್ನು ರೆಡಿ ಮಾಡೋದಕ್ಕೆ 100 ಚದರ ಅಡಿಗಳ ಒಂದು ಜಾಗ ಇರಬೇಕು. ಆ ಒಂದು ಜಾಗದಲ್ಲಿ ಒಂದು ಗ್ರಾಮ ಒನ್ ಆಫೀಸನ್ನು ರೆಡಿ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಕೌಂಟರ್ ಮಾಡಿಕೊಳ್ಬೇಕು. ಅದ್ರ ಜೊತೆಗೆ ಏನು ಗ್ರಾಹಕರು ಏನು ಬರ್ತಾರೆ ಅವರು ಗ್ರಾಹಕರು ಕುಳಿತುಕೊಳ್ಳೋದಕ್ಕೆ ಒಂದು 4 ಚೇರ್ಗಳು ಇರಬೇಕು. ಈ ರೀತಿಯಾದಂಥ ಒಂದು ಗ್ರಾಮ ಒನ್ ಆಫೀಸನ್ನು ನೀವು ರೆಡಿ ಮಾಡಿಕೊಳ್ಬೇಕು. ನಂತರ ಬಂದಂಥ ಗ್ರಾಹಕರು ಏನಿರ್ತಾರೆ ಗ್ರಾಹಕರಿಗೆ ಅಥವಾ ಜನಸಾಮಾನ್ಯರಿಗೆ ಸೇವೆಗಳನ್ನು ಕೊಡೋದಕ್ಕೆ, ಅಂದರೆ ನಿಮ್ಮ ಗ್ರಾಮ ಒನ್ ಸೇವೆಯಲ್ಲಿ ಯಾವ್ಯಾವ ರೀತಿಯ ಜನರಿಗೆ ಸೇವೆಗಳನ್ನು ನೀಡಲಾಗುತ್ತೆ ಅನ್ನೋ ಒಂದು ಸೇವೆಗಳ ಪಟ್ಟಿ ಮತ್ತು ಅದರ ಒಂದು ದರಗಳ ಪಟ್ಟಿಯನ್ನು ನೀವು ಹಾಕಬೇಕಾಗುತ್ತೆ. ಹಾಗಾದ್ರ ಜೊತೆಗೆ ಈ ಒಂದು ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆದ ಮೇಲೆ ನೀವೇನು ಗ್ರಾಮ ಒನ್ ಆಫೀಸನ್ನು ರೆಡಿ ಮಾಡ್ತಾರ ಅಲ್ಲಿ ಸುತ್ತಮುತ್ತ ಸ್ವಚ್ಛವಾಗಿ ಆ ಒಂದು ವಾತಾವರಣವನ್ನು ನೀವು ಕಾಪಾಡಿಕೊಳ್ಬೇಕು. ಇನ್ನು ಇದ್ರ ಜೊತೆಗೆ ಏನು ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆದ ಮೇಲೆ ಆ ಒಂದು ಗ್ರಾಮ ಒನ್ ಆಫೀಸನ್ನು ರೆಡಿ ಮಾಡ್ತಾರ ಆ ಒಂದು ಗ್ರಾಮ ಒನ್ ಆಫೀಸ್ನಲ್ಲಿ ನೆಲಭಾಗದಲ್ಲಿ ಅಂದರೆ ಕೆಳಗಡೆ ಟೈಲ್ಸನ್ನು ಹಾಕಿರಬೇಕು ಮತ್ತು ಮೇಲ್ಗಡೆ RCCಯನ್ನು ಹಾಕಿರಬೇಕು. ಅಂದರೆ ಯಾವುದೇ ಕಾರಣಕ್ಕೂ ನೀವು ಏನು RCC ಹಾಕಿರ್ತಾರೆ ಅಲ್ಲಿ ಎಲ್ಲಿ ನೀರು ಸೋರ್ತಾ ಇರಬಾರ್ದು. ಈ ರೀತಿಯಾಗಿ ಒಂದು ಆಫೀಸನ್ನು ನೀವು ರೆಡಿ ಮಾಡಿಕೊಳ್ಬೇಕು. ಅಂದರೆ ಆ ಒಂದು ಆಫೀಸ್ನಲ್ಲಿ ಗಾಳಿ ಆಗಲಿ ಬೆಳಕಾಗಲಿ ಉತ್ತಮವಾಗಿ ಬರ್ತಾ ಇರಬೇಕು. ಇನ್ನು ಅದ್ರ ಜೊತೆಗೆ ಏನು ನಿಮಗೆ ಗ್ರಾಮ ಒನ್ ಆಫೀಸನ್ನು ರೆಡಿ ಮಾಡಿದ್ಮೇಲೆ ಕೌಂಟರ್ ಎಲ್ಲಿ ಬರಬೇಕು ಮತ್ತು ಗ್ರಾಹಕರು ಎಲ್ಲಿ ಕುಂದಿರಬೇಕು, ಆ ಒಂದು ಚೇರ್ಗಳನ್ನು ಎಲ್ಲಿ ಹಾಕಬೇಕು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನೀವು ಅವುಗಳನ್ನು ರೆಡಿ ಮಾಡಿಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆದ ಮೇಲೆ ಏನು ಗ್ರಾಮ ಒನ್ ಆಫೀಸನ್ನು ರೆಡಿ ಮಾಡ್ತಾರ ಆ ಒಂದು ಆಫೀಸ್ನಲ್ಲಿ CCTV ಕಂಪಲ್ಸರಿ ಇರಬೇಕು ಮತ್ತು LCD TV ಕೂಡ ನಿಮಗೆ ಕಂಪಲ್ಸರಿ ನೀವು ಹೊಂದಿರಬೇಕಾಗುತ್ತೆ. ಇಷ್ಟು ಮೂಲ ಸೌಕರ್ಯಗಳನ್ನು ನೀವು ಹೊಂದಿದ್ರೆ ಈ ಒಂದು ಗ್ರಾಮ ಒನ್ ಫ್ರಾಂಚೈಸಿಯನ್ನು ಕೊಂಡ್ಕೊಳ್ಳೋದಕ್ಕೆ ಅಥವಾ ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅದ್ರ ಜೊತೆಗೆ ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆಯೋದಕ್ಕಿಂತ ಮುಂಚಿತವಾಗಿ, ಅಂದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಹತ್ರ ಇನ್ನೂ ಕೆಲವೊಂದು ಇಕ್ವಿಪ್ಮೆಂಟ್ಸ್ಗಳು ಇರಬೇಕು, ಅಂದರೆ ಕೆಲವೊಂದು ಸಾಮಗ್ರಿಗಳು ಇರಬೇಕಾಗುತ್ತೆ. ಅಂದರೆ ಒಂದು ಡೆಸ್ಕ್ಟಾಪ್ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು, ಒಂದು ಪ್ರಿಂಟರ್ ಇರಬೇಕಾಗುತ್ತೆ ಮತ್ತು ಒಂದು ಬಯೋಮೆಟ್ರಿಕ್ ಸ್ಕ್ಯಾನರ್ ಕೂಡ ನಿಮ್ಮ ಹತ್ರ ಇರಬೇಕು ಮತ್ತು ಒಂದು ವೆಬ್ ಕ್ಯಾಮ್ರಾ ಕೂಡ ಇರಬೇಕಾಗುತ್ತೆ ಮತ್ತು ವೈಫೈ ರಿಸೀವರ್ ಕೂಡ ನಿಮ್ಮ ಹತ್ರ ಇರಬೇಕು. ಇಷ್ಟು ಮೂಲ ಸೌಕರ್ಯಗಳು ನಿಮ್ಮ ಹತ್ರ ಕಂಪಲ್ಸರಿ ಇದ್ದರೆ ಮಾತ್ರ ಈ ಒಂದು ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು.
ಹಾಗೂ ಇದ್ರ ಜೊತೆಗೆ ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು, ಅಂದರೆ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಅವು ಯಾವ್ಯಾವು ಅಂದರೆ ಇಲ್ಲಿ ನೋಡ್ತಿರ್ಬೋದು, ಕಂಪಲ್ಸರಿ ಕಂಪ್ಯೂಟರ್ ಜ್ಞಾನವನ್ನು ನೀವು ಹೊಂದಿರಬೇಕಾಗುತ್ತೆ, ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ನಿಮ್ಮ ಹತ್ರ ಇರಬೇಕು. ಮತ್ತು ಅದ್ರ ಜೊತೆಗೆ ಕಂಪಲ್ಸರಿ ನೀವು ಪದವಿಯನ್ನು ಪಡೆದಿರಬೇಕಾಗುತ್ತೆ, ಅಂದರೆ ಡಿಗ್ರಿಯನ್ನು ಮಾಡಿರಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ 1 ರಿಂದ 2 ಲಕ್ಷವರೆಗೆ ಬಂಡವಾಳ ಹೂಡಿಕೆ ಮಾಡುವ ಸಾಮರ್ಥ್ಯ ನಿಮ್ಮ ಹತ್ರ ಇರಬೇಕು, ಅಂದರೆ 1 ರಿಂದ 2 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಕೂಡ ರೆಡಿಯಾಗಿರಬೇಕು. ಮತ್ತು ಗ್ರಾಮ ಒನ್ ಪೊಲೀಸ್ ತಪಾಸಣಾ ಪ್ರಮಾಣ ಪತ್ರವನ್ನು ನೀವು ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ನೀವು ಏನು ಗ್ರಾಮ ಒನ್ ಆಫೀಸನ್ನು ರೆಡಿ ಮಾಡ್ತೀರಾ ಅದು ಸ್ವಚ್ಛವಾದಂಥ ಸ್ಥಳದಲ್ಲಿ ಇರಬೇಕು ಮತ್ತು ಜನರಿಗೆ ಸುಲಭವಾಗಿ ಸಂಪರ್ಕಿಸುವಂತೆ ಇರಬೇಕು. ಇಷ್ಟು ಎಲಿಜಿಬಿಲಿಟಿಗಳನ್ನು ನೀವು ಹೊಂದಿದ್ರೆ ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ನಂತರ ಇವಿಷ್ಟು ನೀವು ಓದ್ಕೊಂಡ ಮೇಲೆ ಇಲ್ಲಿ ಕೆಳಗಡೆ ಷರತ್ತು ಮತ್ತು ನಿಬಂಧನೆಗಳಂತ ಬರುತ್ತೆ, ಅಂದರೆ ನೀವು ಇವೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ. ಮತ್ತು ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ 100 ರೂಪಾಯಿ ಫೀಸ್ ಇರುತ್ತೆ. ಅವುಗಳಿಗೆ ಇಲ್ಲಿ ಒಂದು ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಂದಣಿ ಮಾಡಿ ಅಥವಾ ರಿಜಿಸ್ಟರ್ ಏರ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕೇಳುತ್ತೆ. ಎರಡನ್ನೂ ಹಾಕಿ ನೀವು OTP ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ಎರಡು ಕಡೆಗೆ OTP ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಕೊಟ್ಟಂಥ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐಡಿಗೆ 2 OTP ಬರುತ್ತೆ. ಆ ಒಂದು OTPನ ಎಂಟರ್ OTP ಪ್ಲೇಸ್ನಲ್ಲಿ ಹಾಕಿ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ಒಂದು ವಿಚಾರ ಗಮನದಲ್ಲಿಡಬೇಕು, ಇಮೇಲ್ ID ಹಾಕಿದ ಮೇಲೆ ನಿಮಗೆ OTP ಇಮೇಲ್ ಇನ್ಬಾಕ್ಸ್ನಲ್ಲಿ ಬರೋದಿಲ್ಲ, ಸ್ಪಮ್ ಅಂತ ಇರುತ್ತಲ್ಲ ಆ ಒಂದು ಬಾಕ್ಸನ್ನು ನೀವು ಚೆಕ್ ಮಾಡಿದ್ರೆ ಅಲ್ಲಿ OTP ಬಂದಿರುತ್ತೆ. ಈ ರೀತಿಯಾಗಿ OTPನ ಹಾಕಿ ವ್ಯಾಲಿಡೇಟ್ OTP ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಗ್ರಾಮ ಒನ್ ರಿಜಿಸ್ಟ್ರೇಷನ್ ಏನೋ ಫಾರಮ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರನೇ ಇಲ್ಲಿ ನೋಡ್ತಿರ್ಬೋದು, ಮೊದಲಿಗೆ ನಿಮ್ಮ ಹೆಸರು ಕಂಡು ಬರುತ್ತೆ, ನಂತರ ಮೊಬೈಲ್ ನಂಬರ್ನ ಹಾಕಬೇಕು, ನಂತರ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಪಾನ್ ಕಾರ್ಡ್ ನಂಬರ್ನ ಹಾಕಿ, ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕಾಗಿ ಏಜ್ ಬರುತ್ತೆ. ನಂತರ ನಿಮ್ಮ ಇಮೇಲ್ ID ಆಟೋಮೆಟಿಕಾಗಿ ಬಂದಿರುತ್ತೆ. ನಂತರ ನಿಮ್ಮ ಎಜುಕೇಷನ್ ಏನು ಮಾಡಿದಿರಾ, ಅಂದರೆ ಎಜುಕೇಷನ್ ಏನಾಗಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ನಿಮಗೆ ಯಾವ ಥರ ಕಂಪ್ಯೂಟರ್ ನಾಲೆಡ್ಜ್ ಇದೆ, ಅಂದರೆ ಹಾರ್ಡ್ವೇರು ಮತ್ತು ನೆಟ್ವರ್ಕಿಂಗ್ ಏನಾದರೂ ಮಾಡಿದ್ರಾ ಅಥವಾ ಬೇಸಿಕ್ ಕಲ್ತಿದ್ರಾ ಅಥವಾ ಅದರ್ಸ್ ನಾಲೆಡ್ಜ್ ಏನಾದರೂ ಇದೆಯಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ಅದರ್ ಕೋರ್ಸ್ ಡೀಟೇಲ್ಸ್ ಅಂತಂದರೆ ಅದರ್ಸ್ ನೀವು ಕಂಪ್ಯೂಟರ್ ನಾಲೆಡ್ಜ್ ಬಿಟ್ಟು ಬೇರೆ ಏನಾದರೂ ಮಾಡಿದರೆ ನೀವು ಆ ಒಂದು ಕೋರ್ಸ್ ಯಾವ ಕೋರ್ಸ್ ಮಾಡಿದ್ರೆ ಅದನ್ನು ಟೈಪ್ ಮಾಡಬೇಕು. ನಂತರ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ, ಇಲ್ಲಿ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ, ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಫೋಟೋ ಬಂದು 1 MB ಒಳಗಡೆ ಇರಬೇಕು ಮತ್ತು JPG, PNG, JGEP ಫೈಲ್ ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಎಂಟರ್ ರೆಫರಲ್ ನೇಮ್ ಅಂತ ಕೇಳುತ್ತೆ, ಅಂದರೆ ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು ಮತ್ತು ಮೊಬೈಲ್ ನಂಬರ್ನ ಹಾಕಬೇಕು ಮತ್ತು ಅಡ್ರೆಸ್ಸನ್ನು ಹಾಕಬೇಕು. ಕೆಳಗಡೆ ಕೂಡ ಸೇಮ್ ನಿಮ್ಮ ಹೆಸರು, ಮೊಬೈಲ್ ನಂಬರು, ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಡಿಸ್ಟಿಕ್ ಬಂದು ಯಾವುದು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡ್ತಿರ್ಬೋದು ಯಾವ್ಯಾವ ಡಿಸ್ಟಿಕ್ಗಳಿಂದ ನೀವು ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದೆ. ಆ ಒಂದು ಡಿಸ್ಟಿಕ್ಗಳ ಲೀಸ್ಟ್ ಇರುತ್ತೆ, ಆ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಅದರಲ್ಲಿ ಬರುವಂಥ ತಾಲೂಕು ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಗ್ರಾಮ ಪಂಚಾಯತ್ ಯಾವ್ದು ಬರುತ್ತೆ, ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಲೊಕೇಶನ್, ಫ್ರಾಂಚೈಸಿ ಲೊಕೇಶನ್ ಅಂತ ಕೇಳುತ್ತೆ, ಆ ಏರಿಯಾನ ನೀವು ಇಲ್ಲಿ ಜಸ್ಟ್ ಟೈಪ್ ಮಾಡಬೇಕು. ಆ ಒಂದು ಏರಿಯಾದ ಲ್ಯಾಂಡ್ ಮಾರ್ಕನ್ನು ಹಾಕಬೇಕು. ಮತ್ತು ನಿಮ್ಮ ಹತ್ರ 100 ಮೀಟರ್ ಏನು ಜಾಗ ಇರಬೇಕಂತ ಹೇಳಿದ್ದೆ, 100 ಚದರ ಅಡಿಗಳಂತ ಆ ಒಂದು ಜಾಗ ಎಷ್ಟಿದೆ ಅನ್ನೋದನ್ನು ಹಾಕಬೇಕು. ಮತ್ತು ನಿಮಗೆ ಏನು ಆ ಜಾಗ ಓನಾ ಅಥವಾ ರೆಂಟಲ್ಲ ಅನ್ನೋದನ್ನು ನೀವಿಲ್ಲಿ ಹಾಕಬೇಕು. ಇಷ್ಟು ಹಾಕಿದ ನಂತರ ನಾವು ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಅಂತಿರುತ್ತೆ. ನೋಡ್ತಿರ್ಬೋದು, ಇಲ್ಲಿ ಡಾಕ್ಯುಮೆಂಟ್ಗಳು ಬಂದು 1 MB ಒಳಗಡೆ PDF ಫಾರ್ಮೆಟ್ನಲ್ಲಿ ಇರಬೇಕು. 1 MB ಒಳಗಡೆ PDF ಫಾರ್ಮೆಟ್ನಲ್ಲಿ ನೀವು ಮೊದಲಿಗೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಮೊದಲಿಗೆ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು, ನಂತರ ಪಾನ್ ಕಾರ್ಡು ಮತ್ತು ನಿಮ್ಮ ಡಿಗ್ರಿ ಸರ್ಟಿಫಿಕೇಟು ಮತ್ತು ಎನಿ ಅದರ್ ಟೆಕ್ನಿಕಲ್ ಸರ್ಟಿಫಿಕೇಟ್, ಅಂದರೆ ಏನು ಕೋರ್ಸನ್ನು ಮಾಡ್ತಾರೆ ಕಂಪ್ಯೂಟರ್ ಕೋರ್ಸು ಮತ್ತು ಇನ್ನೂ ಅದರ್ ಟೆಕ್ನಿಕಲ್ ಕೋರ್ಸ್ ಏನಾರು ಮಾಡಿದ್ರೆ ಆ ಒಂದು ಡಾಕ್ಯುಮೆಂಟ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟು ಆದ ನಂತರ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫೀ ಅಂತ 100 ರೂಪಾಯಿ ಇರುತ್ತೆ. ನೀವು ಯಾವ ಒಂದು ಪೇಮೆಂಟ್ ಮೆಥಡನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪೇಮೆಂಟ್ ಚಾರ್ಜಸ್ ಅಂತ 10 ರೂಪಾಯಿ ಇರುತ್ತೆ, ಟೋಟಲ್ ಆಗಿ 110 ರೂಪಾಯಿ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನೆಕ್ಸ್ಟ್ ಇವೆಲ್ಲ ಫುಲ್ಫಿಲ್ ಮಾಡಿದ್ಮೇಲೆ ಮೇಕ್ ಎ ಪೇಮೆಂಟ್ ಟು ರಿಜಿಸ್ಟರ್ ಗ್ರಾಮ ಒನ್ ಅಂತ ಬರುತ್ತಲ್ಲ ಕೆಳಗಡೆ, ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಅಲ್ಲಿಂದ ಪೇಮೆಂಟ್ ಮಾಡಿದರೆ ಇದರ ಒಂದು ರಿಸಿಪ್ಟ್ ಕಾಪಿ ಬರುತ್ತೆ. ಆ ಒಂದು ರಿಸಿಪ್ಟ್ ಕಾಪಿಯನ್ನು ಪಡಿಬೇಕು, ಅಂದರೆ ಅದನ್ನು ಒಂದು ಪ್ರಿಂಟೌಟ್ ತಗೊಳ್ಳೋಕೆ ಬರುತ್ತೆ. ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಏನು ವೆರಿಫಿಕೇಷನ್ ಬರ್ತಾರೆ ಅಂತ ಸಂದರ್ಭದಲ್ಲಿ ಈ ಒಂದು ಪೇಮೆಂಟ್ ರಿಸಿಪ್ಟನ್ನು ನೀವು ತೋರಿಸಬೇಕಾಗುತ್ತೆ. ಈ ರೀತಿಯಾಗಿ ನೀವು ಗ್ರಾಮ ಒನ್ ಫ್ರಾಂಚೈಸಿಯನ್ನು ಪಡಿಬೇಕಾದ್ರೆ ಆನ್ಲೈನ್ನಲ್ಲಿ ನೀವು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕು.
ಫ್ರೆಂಡ್ಸ್, ನಂತರ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅಥವಾ ಇತರೆ ಏನೇ ಡೌಟ್ಸ್ಗಳು ಇತ್ತಪ್ಪ ಅಂತಂದ್ರೂ ಕೂಡ ಇಲ್ಲಿ ಹೆಲ್ಪ್ ಡೆಸ್ಕ್ ನಂಬರ್ ಅಂತ ಕೊಡಲಾಗಿದೆ. ಈ ನಂಬರ್ಗೆ ಮತ್ತು ಇಮೇಲ್ ಐಡಿಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.